ನಮಸ್ಕಾರ. ನಮ್ಮ ಚರ್ಮ ನಮ್ಮ ಆರೋಗ್ಯದ ಕನ್ನಡಿ ಅಂತ ಹೇಳ್ತಾರೆ ಗೊತ್ತಾ. ಇವತ್ತು ಅಧಿಕ ಕೊಲೆಸ್ಟ್ರಾಲ್ನಂತಹ ಒಂದು ಗಂಭೀರ ಸಮಸ್ಯೆ ನಮ್ಮ ಚರ್ಮದ ಮೇಲೆ ಯಾವ ರೀತಿ ಅಚ್ಚರಿಯ ಸುಳಿವುಗಳನ್ನ ಕೊಡುತ್ತೆ ಅಂತ ನೋಡೋಣ ಬನ್ನಿ. ಹೃದಯದ ಆರೋಗ್ಯದ ಬಗ್ಗೆ ದೊಡ್ಡ ಎಚ್ಚರಿಕೆಗಳು ನಮ್ಮ ಚರ್ಮದ ಮೇಲೆ ಕಾಣಿಸ್ಕೊಳ್ಬೋದು ಅಂದ್ರೆ ನಂಬ್ತೀರಾ? ಹೌದು, ಇದು ಸಾಧ್ಯ. ಬನ್ನಿ, ಈ ರಹಸ್ಯ ಏನು ಅಂತ ಒಟ್ಟಿಗೆ ನೋಡೋಣ. ಸಾಮಾನ್ಯವಾಗಿ ಕೊಲೆಸ್ಟ್ರಾಲ್ ಅಂದ ತಕ್ಷಣ ನಮ್ಗೆಲ್ಲ ನೆನಪಾಗೋದೆ ಎದೆ ನೋವು, ಸುಸ್ತು, ಆಯಾಸ ಅಲ್ವಾ? ಆದ್ರೆ ಅಚ್ಚರಿ ಏನಪ್ಪ ಅಂದ್ರೆ ಇದರ ಮೊದಲ ಸುಳಿವು ಬೇರೆಲ್ಲೋ ಅಲ್ಲ, ನಮ್ಮ ಚರ್ಮದ ಮೇಲೆಯೇ ಕಾಣಿಸ್ಕೊಳ್ಳುತ್ತೆ. ಅದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಈ ಮೂಕ ಅಪಾಯ ಅಂದ್ರೆ ಸೈಲೆಂಟ್ ಡೇಂಜರ್, ಇದರ ಎಚ್ಚರಿಕೆಗಳು ಹೇಗಿರುತ್ತೆ ಅಂತ ನೋಡೋಣ. ಹೈ ಕೊಲೆಸ್ಟ್ರಾಲ್ ಅನ್ನೋದಿದೆಯಲ್ಲ, ಇದು ಸದ್ದಿಲ್ದೇ ನಮ್ಮ ದೇಹವನ್ನ ಸೇರಿಕೊಡುತ್ತೆ. ಆದರೆ ಇದರ ಆರಂಭಿಕ ಚಿಹ್ನೆಗಳು ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂದ್ರೆ ನಾವದನ್ನು ಹೆಚ್ಚಾಗಿ ಗಮನಿಸೋದೇ ಇಲ್ಲ. ನೋಡಿ, ಇವತ್ತಿನ ನಮ್ಮ ಫಾಸ್ಟ್ ಪೇಸ್ಡ್ ಲೈಫ್ ಸ್ಟೈಲ್, ಆಫೀಸ್ ಟೆನ್ಷನ್, ಜೊತೆಗೆ ಸಿಕ್ಕಾಪಟ್ಟೆ ಎಣ್ಣೆ ಪದಾರ್ಥ, ಜಂಕ್ ಫುಡ್, ಇದರಿಂದಾಗಿ ಹೈ ಕೊಲೆಸ್ಟ್ರಾಲ್ ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ. ಆದರೆ ಇದರಲ್ಲಿರೋ ದೊಡ್ಡ ಅಪಾಯ ಅಂದರೆ ಇದು ನಮ್ಮ ಗಮನಕ್ಕೆ ಬರೋದೇ ಇಲ್ಲ. ಹಾಗಾದ್ರೆ ಈಗ ನಾವು ನಮ್ಮ ಚರ್ಮ ಏನ್ ಹೇಳುತ್ತೆ ಅಂತ ಕಿವಿಗೊಟ್ಟು ಕೇಳಬೇಕಾದ ಸಮಯ ಬಂದಿದೆ. ನಮ್ಮ ದೇಹದ ಅತಿ ದೊಡ್ಡ ಅಂಗ ಅಂದ್ರೆ ನಮ್ಮ ಚರ್ಮ. ಇದು ಒಂದು ರೀತಿ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ತರ ಹೇಗೆ ಕೆಲಸ ಮಾಡುತ್ತೆ ಅಂತ ಈಗ ನೋಡೋಣ. ಒಂದ್ ಕಡೆ ನೋಡಿದ್ರೆ ಎದೆ ನೋವು, ತಲೆನೋವು, ಸುಸ್ತು ಇವೆಲ್ಲ ನಮಗೆ ಗೊತ್ತಿರೋ ಲಕ್ಷಣಗಳು. ಆದರೆ ಇನ್ನೊಂದು ಕಡೆ ನಾವು ಅಷ್ಟಾಗಿ ಗಮನಿಸದೇ ಇರೋ ಲಕ್ಷಣಗಳಿವೆ. ಉದಾಹರಣೆಗೆ ಚರ್ಮದ ಮೇಲೆ ಬರೋ ಸಣ್ಣ ಗಂಟುಗಳು, ಬಣ್ಣ ಬದಲಾಗೋದು, ಇಂಥ ಬಾಹ್ಯ ಸುಳಿವುಗಳೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ವಿಷಯ. ಸರಿ, ಈಗ ನಮ್ಮ ಇವತ್ತಿನ ವಿಶ್ಲೇಷಣೆಯ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ. ನಮ್ಮ ಚರ್ಮದ ಮೇಲೆ ಕಾಣಿಸಿಕೊಳ್ಳೋ ಆ 5 ಪ್ರಮುಖ ಚಿಹ್ನೆಗಳು ಯಾವುವು? ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಚಿಹ್ನೆ, ಇದಕ್ಕೆ ಕ್ಸಾಂಥಾಲಾಸ್ಮಾ ಅಂತ ಕರೀತಾರೆ. ಇದು ಕಣ್ಣುಗಳ ಸುತ್ತ, ಅದರಲ್ಲೂ ಹೆಚ್ಚಾಗಿ ಕಣ್ಣು ರೆಪ್ಪೆಗಳ ಮೇಲೆ ಕಾಣಿಸ್ಕೊಳ್ಳೋ ಸಣ್ಣ ನೋವಿಲ್ಲದ ಹಳದಿ ಬಣ್ಣದ ಚುಕ್ಕೆಗಳು. ಹಾಗಾದ್ರೆ ಈ ಸಣ್ಣ ಚುಕ್ಕೆಗಳು ಯಾಕೆಷ್ಟು ಮುಖ್ಯ ಅಂತ ಯೋಚನಿಸ್ತಿದ್ದೀರಾ? ಯಾಕಂದ್ರೆ ಇವು ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಪಾಯಕಾರಿ ಮಟ್ಟಕ್ಕೆ ಏರಿದೆ ಅನ್ನೋದರ ನೇರವಾದ ಸೂಚನೆ. ನೋಡಕ್ಕೆ ಸಣ್ಣದಾಗಿ ಕಾಣ್ಬೋದು, ಆದ್ರೆ ಇವು ಹೃದಯದ ಆರೋಗ್ಯಕ್ಕೆ ಒಂದು ದೊಡ್ಡ ಅಪಾಯದ ಮುನ್ಸೂಚನೆ ಆಗಿರಬಹುದು. ಎರಡನೇ ಚಿಹ್ನೆ ಕ್ಸಾಂಥೋಮಾ. ಇವು ಮೊಣಕೈ, ಮೊಣಕಾಲು ಮತ್ತೆ ಕೈಕಾಲುಗಳ ಮೇಲೆ ಕಾಣಿಸ್ಕೊಳ್ಳೋ ಹಳದಿ ಬಣ್ಣದ ಮೇಣದ ತರ ಇರೋ ಗಡ್ಡೆಗಳು. ಇವು ಬೇರೇನೂ ಅಲ್ಲ, ದೇಹದಲ್ಲಿ ಹೆಚ್ಚಾದ ಕೊಬ್ಬು ಚರ್ಮದ ಕೆಳಗೆ ಶೇಖರಣೆ ಆದಾಗ ಈ ರೀತಿ ಗಂಟುಗಳಾಗತ್ತೆ. ಇದರ ಪ್ರಾಮುಖ್ಯತೆ ಏನು ಅಂದ್ರೆ ಇದು ದೇಹದಲ್ಲಿ ಹೆಚ್ಚುವರಿ ಕೊಬ್ಬು ಶೇಖರಣೆ ಆಗ್ತಿದೆ ಅನ್ನೋದಕ್ಕೆ ಡೈರೆಕ್ಟ್ ಪ್ರೂಫ್. ಅದರಲ್ಲೂ ಕೀಳುಗಳು ಮತ್ತು ಕೈಕಾಲುಗಳ ಮೇಲೆ ಇದು ಕಾಣಿಸ್ಕೊಂಡ್ರೆ ಅದು ಹೈ ಕೊಲೆಸ್ಟ್ರಾಲ್ನ ಒಂದು ಸ್ಪಷ್ಟವಾದ ವಾರ್ನಿಂಗ್ ಸೈನ್ ಅಂತಾನೆ ಹೇಳ್ಬೋದು. ಮೂರನೇ ಚಿಹ್ನೆ ಚರ್ಮದಲ್ಲಿ ಕಿರಿಕಿರಿ. ಅಂದ್ರೆ ಯಾವುದೇ ಸ್ಪಷ್ಟ ಕಾರಣ ಇಲ್ಲದೆ ಇದ್ದಕ್ಕಿದ್ದ ಹಾಗೆ ಚರ್ಮದಲ್ಲಿ ಉರಿ, ತುರಿಕೆ ಅಥವಾ ಚರ್ಮ ಕೆಂಪಾಗೋದು. ಇದರ ಹಿಂದಿನ ಕಾರಣ ಏನ್ ಗೊತ್ತಾ? ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂದ್ರೆ LDL ಜಾಸ್ತಿ ಆದಾಗ ಅದು ನಮ್ಮ ರಕ್ತನಾಳಗಳಲ್ಲಿ ಬ್ಲಾಕೇಜ್ ತರ ಮಾಡುತ್ತೆ. ಇದರಿಂದ ಚರ್ಮದ ಕೋಶಗಳಿಗೆ ಸರಿಯಾಗಿ ಆಕ್ಸಿಜನ್ ಸಿಗಲ್ಲ. ಆಗ ಈ ರೀತಿ ಕಿರಿಕಿರಿ ಶುರುವಾಗುತ್ತೆ. ನಾಲ್ಕನೇ ಚಿಹ್ನೆ ರಕ್ತ ಸಂಚಾರದಲ್ಲಿ ಆಗೋ ಸಮಸ್ಯೆಗಳು. ಅಂದ್ರೆ ಪಾದಗಳು ಯಾವಾಗ್ಲೂ ತಣ್ಣಗಿರೋದು ಅಥವಾ ಸಣ್ಣಪುಟ್ಟ ಗಾಯಗಳಾದ್ರೆ ಅದು ವಾಸಿಯಾಗೋಕೆ ತುಂಬಾನೇ ಸಮಯ ತಗೊಳ್ಳೋದು. ಇದು ಯಾಕೆ ಆಗುತ್ತೆ ಅಂದ್ರೆ ನಮ್ಮ ರಕ್ತನಾಳಗಳ ಒಳಗಡೆ ಕೊಬ್ಬಿನ ಪದರ ಅಂದ್ರೆ ಪ್ಲೇಕ್ ಕಟ್ಕೊಳ್ಳುತ್ತೆ. ಇದು ಪೈಪ್ನಲ್ಲಿ ಕಸ ಕಟ್ಕೊಂಡಾಗೆ. ಇದರಿಂದ ರಕ್ತ ಸಂಚಾರಕ್ಕೆ ಅಡ್ಡಿ ಆಗುತ್ತೆ. ಹಾಗಾಗಿ ಕೈಕಾಲುಗಳ ತುದಿಯವರೆಗೂ ರಕ್ತ ಸರಿಯಾಗಿ ಹರಿಯಲ್ಲ. ಇದು ನಮ್ಮ ರಕ್ತ ಪರಿಚಲನಾ ವ್ಯವಸ್ಥೆ ಸರಿಯಾಗಿಲ್ಲ ಅನ್ನೋದರ ಸಂಕೇತ. ಮತ್ತು 5ನೇ ಹಾಗೂ ಕೊನೆಯ ಚಿಹ್ನೆ ಬಣ್ಣದಲ್ಲಿ ಬದಲಾವಣೆ. ಅಂದ್ರೆ ಚರ್ಮ ಅಥವಾ ಉಗುರುಗಳ ಬಣ್ಣದಲ್ಲಿ ಗಮನಾರ್ಹವಾದ ಬದಲಾವಣೆ ಆಗೋದು. ಅವು ಬಿಳಿಚಿಕೊಂಡಾಗೆ ಕಾಣೋದು ಅಥವಾ ಹಳದಿ ಇಲ್ಲಂದ್ರೆ ನೀಲಿ ಬಣ್ಣಕ್ಕೆ ತಿರುಗೋದು. ಮತ್ತೊಮ್ಮೆ ಇದರ ಮೂಲ ಕಾರಣ ಕೂಡ ಅದೇ, ಕಳಪೆ ರಕ್ತ ಸಂಚಾರ. ನಮ್ಮ ಚರ್ಮ ಮತ್ತು ಉಗುರುಗಳಿಗೆ ಬೇಕಾದ ಪೋಷಕಾಂಶಗಳು ಬರೋದೇ ರಕ್ತದ ಮೂಲಕ. ಈ ರಕ್ತ ಸಂಚಾರವೇ ಸರಿಯಾಗಿಲ್ಲ ಅಂದಾಗ ಅವುಗಳಿಗೆ ಪೋಷಣೆ ಸಿಗದೆ ದುರ್ಬಲ ಆಗಿ ತಮ್ಮ ಸಹಜ ಬಣ್ಣವನ್ನ ಕಳ್ಕೊಳ್ತವೆ. ಸರಿ, ಈ ಎಲ್ಲ 5 ಚಿಹ್ನೆಗಳ ಹಿಂದಿನ ಚೇನ್ ರಿಯಾಕ್ಷನ್ ಏನು ಅಂತ ಸಿಂಪಲ್ ಆಗಿ ನೋಡೋಣ. ಮೊದಲು ಕೆಟ್ಟ ಕೊಲೆಸ್ಟ್ರಾಲ್ ಅಂದ್ರೆ LDL ದೇಹದಲ್ಲಿ ಶೇಖರಣೆ ಆಗುತ್ತೆ. ಇದು ರಕ್ತನಾಳಗಳಲ್ಲಿ ಪ್ಲೇಕ್ ಅನ್ನೋ ಪದರವನ್ನು ರೂಪಿಸುತ್ತೆ. ಈ ಪ್ಲೇಕ್ ರಕ್ತದ ಹರಿವಿಗೆ ಅಡ್ಡಿಪಡಿಸುತ್ತೆ. ಕೊನೆಗೆ
ಚರ್ಮಕ್ಕೆ ಬೇಕಾದ ಆಕ್ಸಿಜನ್ ಮತ್ತು ಪೋಷಕಾಂಶಗಳ ಕೊರತೆ ಉಂಟಾಗಿ ನಾವು ನೋಡಿದ ಎಲ್ಲಾ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಇಲ್ಲಿಯವರೆಗೂ ನಾವು ವಾರ್ನಿಂಗ್ ಸೈನ್ಸ್ ಬಗ್ಗೆ ಮಾತಾಡಿದ್ವಿ. ಈಗ ಈ ಸಮಸ್ಯೆಯನ್ನ ತಡೆಯೋಕೆ ಮತ್ತು ಕಂಟ್ರೋಲ್ ಮಾಡೋಕೆ ನಾವು ಏನ್ ಮಾಡ್ಬೋದು? ಬನ್ನಿ ನಮ್ಮ ಕೊಲೆಸ್ಟ್ರಾಲ್ ಆಕ್ಷನ್ ಪ್ಲಾನ್ ನೋಡೋಣ. ಮೊದಲನೇ ಮತ್ತು ಅತಿ ಮುಖ್ಯವಾದ ಹೆಜ್ಜೆ ಅಂದ್ರೆ ಆರೋಗ್ಯಕರ ಆಹಾರ. ಆದಷ್ಟು ಹಣ್ಣುಗಳು, ತರಕಾರಿಗಳು, ನಾರಿನಾಂಶ ಇರೋ ಆಹಾರಗಳನ್ನ ಜಾಸ್ತಿ ತಿನ್ನಿ. ಕರಿದ ಪದಾರ್ಥಗಳು, ಎಣ್ಣೆ ಪದಾರ್ಥಗಳಿಂದ ದೂರ ಇರೋದು ತುಂಬಾನೇ ಒಳ್ಳೆಯದು. ಎರಡನೇದಾಗಿ, ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡೋದು. ಕೊಲೆಸ್ಟ್ರಾಲ್ ಕಂಟ್ರೋಲ್ನ ಇಡೋಕೆ ಪ್ರತಿದಿನ ಕನಿಷ್ಠ ಒಂದು 30 ನಿಮಿಷನಾದ್ರೂ ವ್ಯಾಯಾಮ ಮಾಡೋ ಗುರಿ ಇಟ್ಕೊಳ್ಳಿ. ಮೂರನೇದಾಗಿ, ಧೂಮಪಾನ ಮತ್ತು ಮದ್ಯಪಾನದಿಂದ ದೂರ ಇರೋದು. ಇವೆರಡೂ ಕೊಲೆಸ್ಟ್ರಾಲ್ ಮಟ್ಟವನ್ನ ನೇರವಾಗಿ ಹೆಚ್ಚಿಸೋದಲ್ಲದೆ ಹೃದ್ರೋಗದ ಅಪಾಯವನ್ನು ಕೂಡ ಡಬ್ಬಲ್ ಮಾಡ್ತವೆ. ಸೊ ಇವುಗಳಿಂದ ದೂರ ಇರೋದು ಅತಿ ಮುಖ್ಯ. ಮತ್ತು ನಾಲ್ಕನೇದಾಗಿ, ನಿಯಮಿತವಾಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋದು. ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೇಗಿದೆ ಅಂತ ಚೆಕ್ ಮಾಡ್ತಾ ಇದ್ರೆ ಸಮಯಕ್ಕೆ ಸರಿಯಾಗಿ ಎಚ್ಚೆತ್ತುಕೊಂಡು ಬೇಕಾದ ಕ್ರಮಗಳನ್ನು ತಗೋಬೋದು. ಸರಿ, ಕೊನೆಯದಾಗಿ ಈ ಇಡೀ ಚರ್ಚೆಯ ಪ್ರಮುಖ ಸಾರಾಂಶ ಏನು? ನಾವು ನೆನಪಿಡಬೇಕಾದ ಮುಖ್ಯವಾದ ಮಾತು ಏನು? ಒಂದು ಮಾತಿದೆ, ಚರ್ಮವು ನಮ್ಮ ಆಂತರಿಕ ಆರೋಗ್ಯಕ್ಕೆ ಹಿಡಿದ ಕನ್ನಡಿ ಅಂತ. ಹೌದು, ನಮಗೆ ಹೊರಗೆ ಕಾಣೋ ಚಿಹ್ನೆಗಳು ನಮ್ಮ ದೇಹದ ಒಳಗೆ ಏನಾಗ್ತಿದೆ ಅನ್ನೋದರ ಪ್ರತಿಬಿಂಬ. ಇದನ್ನ ಯಾವತ್ತೂ ಮರಿಬಾರ್ದು. ಹಾಗಾಗಿ ಈ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಳೋಣ. ನಮ್ಮ ದೇಹ ನಮಗೆ ಏನ್ ಹೇಳಕ್ ಪ್ರಯತ್ನ ಮಾಡ್ತಿದೆ? ಅದರ ಸಣ್ಣ ಸಣ್ಣ ಸಂಕೇತಗಳನ್ನು ನಾವು ಆಲಿಸ್ತಾ ಇದ್ದೀವಾ? ಜಾಗೃತರಾಗಿರೋಣ. ಒಂದು ಪ್ರಮುಖ ಸೂಚನೆ, ಇಲ್ಲಿ ನಾವು ಕೊಟ್ಟಿರೋ ಮಾಹಿತಿ ಸಾಮಾನ್ಯ ತಿಳುವಳಿಕೆಗಾಗಿ ಮಾತ್ರ. ಇದನ್ನ ದಯವಿಟ್ಟು ವೈದ್ಯಕೀಯ ಸಲಹೆ ಅಂತ ತಿಳ್ಕೋಬೇಡಿ. ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ರೂ ಮೊದಲು ವೈದ್ಯರನ್ನ ಸಂಪರ್ಕಿಸಿ.